ನಮಸ್ಕಾರ. ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲಾಗುತ್ತೆ ನೋಡೋಣ. ಇನ್ನು ಮುತ್ತು ಏನಾದರೂ ಮಹಿಮನ್ ಮದುವೆ ಆಗಲಿಕ್ಕೆ ಒಪ್ತಾನ? ಮನೆಯವರಿಗೆ ಮುತ್ತು ಮಹಿಮನ್ ಮದುವೆ ಆಗ್ತಿದ್ದಾನಂತ ವಿಷಯ ಗೊತ್ತಾಗುತ್ತಾ? ಮುತ್ತು ಮನಸ್ಸಲ್ಲಿ ಮಹಿಮನ್ ಮೇಲೆ ಪ್ರೀತಿ ಇರುತ್ತಾ? ಪ್ರತಿಯೊಂದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇನ್ನು ಮುತ್ತು ಅಮಿತ್ ಭಾಯ್ ಮನೆಗೆ ಬಂದಿರ್ತಾರೆ. ಆಗ ಅಮಿತ್ ಭಾಯ್ ಅವನಿಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಅಮಿತ್ ಭಾಯ್ ಹೇಳ್ತಾರೆ, ಭಯ್ಯ ಏನು ಹೆದರಬೇಡಿ, ಆಗೋದೆಲ್ಲ ಒಳ್ಳೇದಕ್ಕೆ, ನಿಮ್ಗೆ ಒಳ್ಳೇದಾಗೇ ಆಗುತ್ತೆ ಭಯ್ಯ ಅಂತ ಹೇಳ್ತಾರೆ. ಆಗ ಮುತ್ತು ಹೇಳ್ತಾನೆ, ನನಗೆ ನಾನು ಮದುವೆ ಆಗಲಿಕ್ಕೆ ಒಪ್ಪಿದ್ದೆ ವೈಭವಿ ಮತ್ತು ಕಂಠಿ ಮದುವೆ ಆಗಲಿಕ್ಕೋಸ್ಕರ. ನನಗೆ ಒಳ್ಳೇದಾಗ್ತಿದ್ರೂ ಪರವಾಗಿಲ್ಲ, ವೈಭವಿ ಕಂಠಿ ಮದುವೆ ಆಗಬೇಕಿತ್ತು, ಆವಾಗ ನಂಗೆ ಖುಷಿ ಆಗ್ತಿತ್ತು. ಇವಾಗ ಏನೆಲ್ಲ ಆಯಿತು ನೋಡು ಅಂತ ಹೇಳ್ತಾ ಇರ್ತಾರೆ. ಆಗ ಮಹಿಮಾ ಅವರಿಗೋಸ್ಕರ ಕಾಫಿ ಮಾಡ್ತಾ ಇರ್ತಾಳೆ, ಇನ್ನು ತಂದು ಕೊಡ್ತಾಳೆ. ಇನ್ನು ಮುತ್ತು ಹೇಳ್ತಾನೆ, ಆಯ್ತು ಅಮಿತ್ ಭಾಯ್, ಲೇಟ್ ಆಗಿದೆ, ಮನೇಲಿ ಕಾಯ್ತಾ ಇರ್ತಾರೆ, ನಾನು ಇನ್ನು ಹೊರಡ್ತೇನೆ ಅಂತ ಹೇಳ್ತಾನೆ. ಆವಾಗ ಅಮಿತ್ ಭಾಯ್ ಹೇಳ್ತಾರೆ, ಮುತ್ತುಜಿ, ಅದು ನಂಗೆ ನಿಮ್ಮ ಹತ್ರ ಒಂದು ಏನೋ ಹೇಳಬೇಕಿತ್ತು ಭಯ್ಯ, ನೀವೇನೋ ತಪ್ಪು ತಿಳ್ಕೊಳ್ಳಿಲ್ಲ ಆದರೆ ನಾನು ಮಾತು ಕೇಳಲ್ಲ ನಿಮ್ಮ ಹತ್ರ ಅಂತ ಹೇಳ್ತಾನೆ. ಆವಾಗ ಮುತ್ತು ಹೇಳ್ತಾನೆ, ಅಯ್ಯೋ ಭಯ್ಯ, ಯಾಕೆ ಈ ರೀತಿ ಕೇಳ್ತಿದ್ದೀರಾ, ನೀವು ನಮ್ಮವರೇ, ಏನಂತ ಕೇಳಿ, ನಾನು ಹೇಳ್ತೇನೆ ಅಂತ ಹೇಳ್ತಾರೆ. ಆಗ ಅಮಿತ್ ಭಾಯ್ಗೆ ಹೇಳಬೇಕಾ ಬೇಡವಾ ಅಂತ ಅನಿಸ್ತಾ ಇರ್ತದೆ. ಆಗ ಧೈರ್ಯ ಮಾಡಿ ಅಮಿತ್ ಭಾಯ್ ಹೇಳ್ತಾರೆ, ಅದು ಮುತ್ತು ಭಾಯ್, ನೀವು ಯಾಕೆ ನನ್ನ ತಂಗಿ ಮಹಿಮಾನ ಮದುವೆ ಆಗಬಾರ್ದು ಅಂತ ಹೇಳ್ತಾರೆ. ಆಗ ಮುತ್ತುಗಂತೂ ತುಂಬಾ ಶಾಕ್ ಆಗುತ್ತೆ, ಇನ್ನು ಆಶ್ಚರ್ಯನೂ ಆಗುತ್ತೆ, ಇನ್ನು ಮಹಿಮಗಂತೂ ತುಂಬಾ ಖುಷಿ ಆಗುತ್ತೆ. ಆಗ ಮುತ್ತು ಏನು ಹೇಳಬೇಕಂತಲೇ ಗೊತ್ತಾಗಲ್ಲ ಮುತ್ತುಗೆ ಮಹಿಮಾ ಮೇಲೆ ತುಂಬ ಪ್ರೀತಿ ಇರುತ್ತೆ, ಆದರೆ ಆ ಪ್ರೀತಿಯನ್ನು ಅವನು ತೋರಿಸ್ಕೊಳ್ತಾ ಇರಲ್ಲ. ಅವನಿಗೆ ತುಂಬಾ ಖುಷಿ ಆಗುತ್ತೆ. ಅವನಿಗೆ ಏನೂ ಮಾತಾಡಲ್ಲ, ಏನೂ ಮಾತಾಡದೆ ಸೀದಾ ಹೋಗ್ತಾನೆ, ನಡ್ಕೊಂಡು ಹೋಗ್ತಾನೆ. ಆವಾಗ ಅಮಿತ್ ಹೇಳ್ತಾನೆ, ಬಾಯ್ ನಿಮ್ಮ ಸೈಕಲ್ ಅಂತ ಹೇಳ್ತಾನೆ. ಇನ್ನು ಅವ್ನು ಸೈಕಲನ್ನು ಮರೆತು ನಡ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನು ಸೈಕಲ್ ಹಿಡ್ಕೊಂಡು ಹೋಗ್ತಾನೆ. ಇನ್ನು ಅಮಿತಿಗೊಂದು ಕಾಲ್ ಬರುತ್ತೆ. ಅಮಿತ್ ಭಾಯ್ ಸೈಡಲ್ಲಿ ಹೋಗಿ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಆಗ ಮುತ್ತು ಹಿಂತಿರುಗಿ ಮಹಿಮಾ ನೋಡ್ತಾರೆ. ಮಹಿಮಾ ಮುತ್ತುನೇ ನೋಡ್ಕೊಂಡು ನಾಚ್ಕೋತಾ ಇರ್ತಾಳೆ. ಇನ್ನು ಮುತ್ತುನ ಟವಲನ್ನು ಹಿಡ್ಕೊಂಡು ಅವಳು ತುಂಬ ಖುಷಿ ಪಡ್ತಾ ಇರ್ತಾಳೆ. ಅದನ್ನು ಮುತ್ತು ನೋಡ್ತಾನೆ. ಮುತ್ತುಗೂ ತುಂಬ ಖುಷಿ ಆಗುತ್ತೆ. ಮುತ್ತು ಎಲ್ಲಾನು ಹಿಂದೆ ಆಗಿದೆ ಪ್ರತಿಯೊಂದು ಘಟನೆಯನ್ನು ಎಣಿಸ್ತಾನೆ. ದೇವಸ್ಥಾನದಲ್ಲಿ ಮುತ್ತುಗೆ ಪ್ರಸಾದ ಕೊಟ್ಟಾಗ ಹೂ ಹೋಗಿ ಮಹಿಮನ ಕೈಯಲ್ಲಿ ಬಿದ್ದಿರೋದು, ಇನ್ನು ಮಹಿಮನಿಗೆ ಕುಂಕುಮ ಹಚ್ಚಿರೋದು, ಇನ್ನು ಮಹಿಮಾ ಮುತ್ತುಗೆ ಕುಂಕುಮ ಹಚ್ಚಿರೋದು, ಪ್ರತಿಯೊಂದು ನೆನಪಾಗುತ್ತೆ. ಮುತ್ತುಗೆ ಮಹಿಮನ ಮೇಲೆ ಪ್ರೀತಿ ಮೂಡುತ್ತೆ. ಇನ್ನು ಈ ಕಡೆ ವೈಭವಿ ಅಂತೂ ಮನೆಯಲ್ಲಿ ತುಂಬ ಗಲಾಟೆ ಮಾಡ್ತಾ ಇರ್ತಾಳೆ. ವೈಭವಿ ಅಪ್ಪ ಅಮ್ಮ ವೈಭವಿಗೆ ಚುಚ್ಚಿ ಮಾತಾಡ್ತಾ ಇರ್ತಾರೆ. ಇನ್ನು ವೈಭವಿ ಅಮ್ಮ ಹೇಳ್ತಾಳೆ, ಏನೋ ಕಂಠಿ 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 ಅಂತ ಹೇಳ್ತಿದ್ಯಲ್ವೇನೆ, ಏನೇ ನಿನ್ನ ಅವಸ್ಥೆ, ಅವ್ನು ಏನು ಮಾಡ್ದೆ ನೋಡು, ನಾನು ಅಷ್ಟೆಲ್ಲ ಬಡ್ಕೊಂಡೆ, ಬೇಡ ಅವ್ನ ಸಹವಾಸ ಬೇಡ ಅಂತ ಹೇಳಿ ಹಸೆಮಣೆಯಿಂದ ಎದ್ದಿಯಲ್ವೇ, ಇವಾಗ ನೋಡೆ ನಿನ್ನ ಪರಿಸ್ಥಿತಿ ನೋಡೆ ಅಂತ ಹೇಳ್ತಾ ಇರ್ತಾರೆ. ಇನ್ನು ವೈಭವಿ ಅಪ್ಪ ಹೇಳ್ತಾರೆ, ಅಲ್ಲ ಅವನಿಗೆಷ್ಟು ಧೈರ್ಯ ನನ್ನ ಮಗಳಿಗೆ ಆ ರೀತಿ ಬೈದು ಹೋಗ್ತಾನ, ಅವನಿಗೆಷ್ಟು ಧೈರ್ಯ, ಅವನನ್ನು ಅವತ್ತೇ ಹುಟ್ಟಲಿಲ್ಲ ಅಂತ ಅನಿಸ್ಬಿಡ್ತಿದ್ದೆ ಅಂತ ಹೇಳ್ತಾರೆ. ಇನ್ನು ವೈಭವಿಗೆ ತುಂಬಾ ದುಃಖ ಆಗ್ತಾ ಇರ್ತದೆ. ಇನ್ನು ವೈಭವಿ ಅಮ್ಮ ಹೇಳ್ತಾರೆ, ನಿನ್ನನ್ನು ಹೆರುವಾಗ ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಗೊತ್ತಾ, ಆದರೆ ಇವಾಗ ನೀನು ನನಗೆ ಇಷ್ಟು ಕಷ್ಟ ಕೊಡ್ತಿದ್ಯಲ್ಲ, ನಿಂಗೆ ಯಾರೇ ಬುದ್ಧಿ ಹೇಳೋದು ಇನ್ನು ಮುಂದೆ, ನೀನು ಏನೇ ಮಾಡ್ತಿದ್ಯಾ, ನಿಂಗೆ ಒಂಚೂರು ಬುದ್ಧಿ ಇಲ್ವನೇ, ಇನ್ನೂ ಕಂಠಿ ಕಂಠಿ ಅಂತ ಹೇಳ್ತಿದ್ಯಲ್ವನೇ ಅಂತ ಹೇಳ್ತಾ ಇರ್ತಾರೆ. ಇನ್ನು ವೈಭವಿ ಕಂಠಿಗೆ ಫೋನ್ ಮಾಡ್ತಾ ಇರ್ತಾಳೆ, ಆದರೆ ಕಂಠಿ ಫೋನ್ ರಿಸೀವ್ ಮಾಡ್ತಿರಲ್ಲ. ವೈಭವಿ ಮತ್ತೆ ಮಾಡ್ತಾನೆ ಇರ್ತಾಳೆ. ಆಗ ಕಂಠಿ ಫೋನ್ ರಿಸೀವ್ ಮಾಡ್ತಾನೆ. ಆಗ ವೈಭವಿ ಹೇಳ್ತಾಳೆ, ಕಂಠಿ ಪ್ಲೀಸ್ ಕಂಠಿ, ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊ, ನಾನು ಇಲ್ಲಿ ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿದ್ದೇನೆ, ನೀನು ಇಲ್ಲಿ ಬಂದು ಮಾತಾಡಿ ಹೋದ ಮೇಲೆ ನನ್ನ ಅಪ್ಪ ಅಮ್ಮ ಮನೆಯವರೆಲ್ಲರೂ ನನಗೆ ಚುಚ್ಚಿ ಮಾತಾಡ್ತಿದ್ದಾರೆ, ನಿನ್ನ ಪ್ರೀತಿ ಏನೂ ಇಲ್ಲ ಅಂತ ಹೇಳ್ತಿದ್ದಾರೆ. ಪ್ಲೀಸ್ ಕಂಠಿ, ನೀನು ಇಲ್ಲಿಗೆ ಬಂದು ನಮ್ಮ ಪ್ರೀತಿ ಸ್ಟ್ರಾಂಗ್ ಅಂತ ಹೇಳಿ ತೋರ್ಸು ಕಂಠಿ, ಪ್ಲೀಸ್ ಕಂಠಿ ಬಾ ಕಂಠಿ ಅಂತ ಹೇಳ್ತಾಳೆ. ಆಗ ಕಂಠಿ ಹೇಳ್ತಾನೆ, ನೋಡು ವೈಭವಿ, ನಾನು ನನ್ನ ಅಣ್ಣನ ಬಗ್ಗೆ ಯೋಚನೆ ಮಾಡ್ತಿದ್ದೇನೆ, ದಯವಿಟ್ಟು ನೀನು ಸುಮ್ಮನೆ ಇದ್ಬಿಡು, ನಿನ್ನಷ್ಟಕ್ಕೆ ನೀನು ಇದ್ಬಿಡು ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಇನ್ನು ಈ ಕಡೆ ಮನೆಯಲ್ಲಿ ಮುತ್ತುಗೋಸ್ಕರ ಎಲ್ಲ ಕಾಯ್ತಾ ಇರ್ತಾರೆ. ಇನ್ನು ಹರಿ, ಮಹಿ ಮತ್ತು ಚಂದನ ಕಾಯ್ತಾ ಇರ್ತಾರೆ. ಇನ್ನು ಚಂದನ ಹೇಳ್ತಾಳೆ, ಅಲ್ಲ ಎಲ್ಲಿ ಹೋದ್ರಿ ಮುತ್ತು ಅಣ್ಣ, ಇಷ್ಟೊತ್ತಾಯಿತು ಬರಲಿಲ್ಲ, ಅವ್ರು ತುಂಬ ಸೆನ್ಸಿಟಿವ್, ಇನ್ನು ಎಷ್ಟು ಬೇಜಾರಲ್ಲಿ ಇರ್ತಾರೋ ಅಂತ ಹೇಳ್ಕೊಂಡು ಬೇಜಾರು ಮಾಡ್ತಾ ಇರ್ತಾಳೆ. ಆಗ ಮಹಿ ಕೂಡ ಹೇಳ್ತಾನೆ, ಹೌದು ಪಾಪ, ಅವನಿಗೆ ಎಷ್ಟು ಬೇಜಾರಾಗಿದೆ ಏನೋ, ಎಲ್ಲಿದ್ದಾನೇನೋ, ಇನ್ನೂ ಬರಲಿಲ್ಲ ಅಂತ ಹೇಳ್ತಾ ಇರ್ತಾರೆ. ಇನ್ನು ಹರಿ ಹೇಳ್ತಾನೆ, ಅಲ್ಲ ಇವನು ಹೇಳ್ದೆ ಕೇಳದೆ ಮದುವೆಗೆಲ್ಲ ಸಿದ್ಧತೆ ಮಾಡಿಕೊಂಡೆ, ಇವಾಗ ಈ ರೀತಿ ಬೇಜಾರು ಮಾಡ್ತಿದ್ದಾನೆ, ಒಂದು ಮದುವೆಗೆ ಸಿದ್ಧತೆ ಮಾಡ್ಕೊಳ್ಳೋಕೆ ನಮ್ಮ ಹತ್ರ ಕೇಳಬೇಕಂತ ಅವನಿಗೆ ಗೊತ್ತಾಗ್ಲಿಲ್ವಾ, ಇವಾಗ ಈ ರೀತಿ ಬೇಜಾರು ಮಾಡಿಕೊಂಡ್ರೆ ಏನು ಪ್ರಯೋಜನ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ನೋಡಿ ಹರಿಯವರೇ, ಸುಮ್ಮನೆ ರೀ, ಮುತ್ತು ಅಣ್ಣ ಎಷ್ಟು ಪಾಪ ಗೊತ್ತಾ, ಅವ್ರಿಗೆ ಏನು ಗೊತ್ತಾಗುತ್ತೆ, ಮನೆಯವರಿಗೋಸ್ಕರ ಅವ್ರು ಏನು ಬೇಕಾದರೂ ಮಾಡ್ತಾರೆ, ಅದೇ ಅಲ್ವಾ ಮುತ್ತು ಅಣ್ಣನ ಗುಣ ಅಂತ ಹೇಳ್ತಾಳೆ.
ನೋಡಿ ಹರಿ, ಅವ್ರು ನಮಗೋಸ್ಕರ ಏನೂ ಮಾಡಲಿಲ್ಲ, ಮಾಡಿದ್ದೆಲ್ಲ ಮನೆಯವರಿಗೋಸ್ಕರ ಅಲ್ವಾ, ಈಗ ನೀವು ಏನೂ ಮಾತಾಡಬೇಡಿ ಅಂತ ಹೇಳ್ತಾರೆ. ಆಗ ಅಲ್ಲಿಗೆ ಮುತ್ತು ಬರ್ತಾನೆ. ಮುತ್ತು ಮನೆಗೆ ಬಂದಿರ್ಬೋದು, ಆದರೆ ಅವನ ಮನಸ್ಸೆಲ್ಲ ಮಹಿಮನ ಹತ್ರನೇ ಇರ್ತದೆ. ಮಹಿಮನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ ಮುತ್ತು. ಇನ್ನು ಮುತ್ತು ಮನೆಗೆ ಬಂದು ನಗ್ತಾನೆ ಮನೆಯೊಳಗೆ ಬರ್ತಾನೆ. ಇನ್ನು ಸೋಫಾದಲ್ಲಿ ನಗ್ತಾನೆ ಕೂತ್ಕೊಳ್ತಾ ಇರ್ತಾನೆ. ಆದರೆ ಮನೆಯವರಿಗೆಲ್ರಿಗೂ ಶಾಕ್ ಆಗುತ್ತೆ, ಯಾಕೆ ಇವ್ರು ನಗ್ತಿದ್ದಾರೆ ಅಂತಲೇ ಗೊತ್ತಾಗಲ್ಲ. ಅವನ ಪಾಡಿಗೆ ಅವ್ನು ನಗ್ತಾ ಇರ್ತಾನೆ, ಎಲ್ಲೆಲ್ಲೋ ನೋಡ್ತಾ ಇರ್ತಾನೆ. ಒಟ್ಟಿನಲ್ಲಿ ಅವ್ರು ಮಾತಾಡಿದ್ದೇನು ಅವನಿಗೆ ಕೇಳಿಸ್ತಾ ಇರಲ್ಲ. ಇನ್ನು ಹರಿ ಹೇಳ್ತಾನೆ, ಅಣ್ಣ ಕಾಫಿ ಏನಾದರೂ ಮಾಡಿಕೊಡ್ಲಾ ಅಂತ ಹೇಳ್ತಾನೆ. ಆದರೆ ಮುತ್ತು ಮಾತಾಡ್ತಾನೇ ಇರಲ್ಲ. ಇನ್ನು ಮನೆಯವರೆಲ್ಲರೂ ಮಾತಾಡ್ತಿದ್ರು, ಮುತ್ತು ಹೊತ್ತು ಮಾತಾಡ್ತಾನೇ ಇರಲ್ಲ. ಆಗ ಹರಿ ಹೇಳ್ತಾನೆ, ಅಣ್ಣ ನಿಂಗೆ ಕೇಳ್ತಾ ಇರೋದು, ಕಾಫಿ ಮಾಡಿಕೊಡ್ಲಾ ಅಂತ ಹೇಳ್ತಾರೆ. ಆಗ ಮುತ್ತು ಹೇಳ್ತಾನೆ, ಏನಂತ ಹೇಳ್ತೀಯ ಹರಿ ಅಂತ ಹೇಳ್ತಾರೆ. ಆಗ ಹರಿ ಹೇಳ್ತಾನೆ, ಅಲ್ಲ ಅಣ್ಣ, ಆವಾಗದಿಂದ ಮಾತಾಡ್ತಾನೆ ಇದ್ದೇನೆ, ನೀನು ನೋಡಿದ್ರೆ ಸುಮ್ಮನೆ ಆಚೆ ಈಚೆ ನೋಡಿ ನಗ್ತಾನೆ ಇದೆಯಲ್ಲ, ಏನಾಯ್ತು ನಿಂಗೆ ಅಂತ ಹೇಳ್ತಾರೆ. ಆಗ ಮುತ್ತು ಹೇಳ್ತಾನೆ, ನನಗೇನಾಗುತ್ತೆ, ನನಗೇನೂ ಆಗಲ್ಲ. ಅಲ್ಲ, ನಿನ್ನ ಹತ್ರ ಮಾತಾಡಿದ್ಯಾ, ನನ್ನನ್ನು ಕರೆದ್ಯಾ ಅಂತ ಕೇಳ್ತಾರೆ. ಆಗ ಹರಿ ಹೇಳ್ತಾನೆ, ಅಣ್ಣ ಆವಾಗಲಿಂದ ನಿನ್ನ ಹತ್ರ ಮಾತಾಡ್ತಾ ಇದ್ದೇನೆ, ಆದರೆ ನೀನಂತೂ ಮಾತಾಡ್ತಿಲ್ಲ, ಏನಾದರೂ ಕಾಫಿ ಮಾಡಿ ಕೊಡ್ಲಾ ಅಂತ ಕೇಳ್ತಾನೆ. ಆಗ ಮುತ್ತು ಹೇಳ್ತಾನೆ, ಕಾಫಿಯಾ, ಬೇಡ ಕಣೋ, ಊಟ ಮಾಡೋ ಟೈಮಲ್ಲಿ ಯಾರ್ದು ಕಾಫಿ ಕುಡಿತಾರಾ, ಊಟನೇ ಮಾಡೋಣ ಅಂತ ಹೇಳ್ತಾರೆ. ಇನ್ನು ಚಂದನ್ ಹತ್ರ ಹೇಳ್ತಾರೆ, ಚಂದನ ಅಡಿಗೆ ಮಾಡಿದ್ಯಾ ಅಮ್ಮ ಅಂತ ಕೇಳ್ತಾರೆ. ಆಗ ಚಂದನ, ಇಲ್ಲ ಅಣ್ಣ ಅಂತ ಹೇಳ್ತಾರೆ. ಆಯಿತು ಬಿಡು, ನಾನೇ ಮಾಡ್ತೇನೆ ಅಂತ ಹೇಳ್ತಾರೆ. ಆಗ ಹರಿ ಹೇಳ್ತಾನೆ, ಅಯ್ಯೋ ಇಷ್ಟೊತ್ತಿಗೆಲ್ಲ ಅಡುಗೆ ಬೇಡ, ನಾವು ಆರ್ಡರ್ ಮಾಡೋಣ ಅಂತ ಹೇಳಿ ಕಂಠಿ ಹತ್ರ ಹೇಳ್ತಾನೆ, ನೋಡ್ಕಂಠಿ, ಮಟನ್ ಬಿರಿಯಾನಿ ತಗೊಂಬಾರೋ ಅಂತ ಹೇಳ್ತಾರೆ. ಆಗ ಕಂಠಿ ಹೇಳ್ತಾನೆ, ಆಯಿತು ಬಿಡು, ಇದೇ ಟೈಮಿಗೆ ಕಾಯ್ತಾ ಇರ್ತೀಯ ಅಂತ ಹೇಳಿ ಕಂಠಿ ಬಿರಿಯಾನಿ ತೊಗೊಂಬರ್ಲಿಕ್ಕಂತ ಹೋಗ್ತಾನೆ. ಇನ್ನು ಮುತ್ತು ಅಂತೂ ಅವನ ಪಾಡಿಗೆ ಅವ್ನು ನಗ್ತಾನೇ ಇರ್ತಾನೆ. ಮನೆಯವರಿಗೆಲ್ಲ ಏನಾಗ್ತಿದೆ ಅಂತಲೇ ಗೊತ್ತಾಗಲ್ಲ. ಇನ್ನು ಮಹಿ ಹೇಳ್ತಾನೆ ಹರಿ ಹತ್ರ, ಅಲ್ಲ ಮುತ್ತು ಅಣ್ಣ ಯಾಕೆ ಈ ರೀತಿ ಮಾಡ್ತಿದ್ದಾನೆ, ಯಾಕೆ ಈ ರೀತಿ ನಗ್ತಾ ಇದ್ದಾನೆ ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ನನಗೂ ಗೊತ್ತಾಗ್ತಿಲ್ಲ ಮಹಿ, ಅಣ್ಣ ಯಾವತ್ತೂ ಈ ರೀತಿ ಮಾಡಿದವನಲ್ಲ, ಒಂಥರ ವಿಚಿತ್ರವಾಗಿ ಕಾಣಿಸ್ತಿದ್ದಾನಪ್ಪ, ಏನೋ ಮುಖದಲ್ಲಿ ಗ್ಲೋ ಬೇರೆ ಇದೆ, ಯಾಕೆ ಈ ರೀತಿ ಮಾಡ್ತಿದ್ದಾನೆ ಮುತ್ತಣ್ಣ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಸುಮ್ಮನೆ ಬಾಯಿ ಮುಚ್ಚಿ, ಅವರಿಗೆ ಸ್ವಲ್ಪ ಟೆನ್ಷನ್ ಆಗಿದೆ ಅಲ್ವಾ, ಬೇಜಾರು ಕೂಡ ಇದೆ, ಅದಕ್ಕೆ ಅವ್ರು ನಮ್ಮ ಮನೆಯವ್ರ ಎದುರಿಗೆ ತೋರಿಸಬಾರ್ದಂತ ಹೇಳಿ ಸುಮ್ಮನೆ ನಗ್ತಾ ಇದ್ದಾರೆ ಅಷ್ಟೇ ಅಂತ ಹೇಳ್ತಾರೆ. ಆಗ ಹರಿ ಹೇಳ್ತೀನಿ, ಇಲ್ಲ ರೀ, ನಮ್ಮಣ್ಣ ಈ ರೀತಿ ಇದ್ದವನೇ ಅಲ್ಲ, ಏನೋ ಆಗಿದೆ, ಏನೋ ವಿಷಯ ಇದೆ, ನಮ್ಮಿಂದ ಮುಚ್ಚಿಡ್ತಿದ್ದಾನೆ ಅಂತ ಹೇಳ್ತಾರೆ. ಇನ್ನು ಮನೆಗೆ ಕಂಠಿ ಬರ್ತಾನೆ, ಬಂದು ಬಿರಿಯಾನಿ ತಗೊಂಬಂದು ಎಲ್ಲ ಊಟ ಮಾಡುವ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಆಯಿತು, ನೀವೆಲ್ಲ ಕೂತ್ಕೊಳ್ಳಿ, ನಾನು ಮಹಿ ಹೋಗಿ ಊಟಕ್ಕೆ ರೆಡಿ ಮಾಡ್ತೇವೆ ಅಂತ ಹೇಳ್ತಾಳೆ. ಇನ್ನು ಮಹಿ ಮತ್ತು ಚಂದನ್ ಇಬ್ಬರು ಊಟಕ್ಕಂತ ರೆಡಿ ಮಾಡ್ತಾ ಇರ್ತಾರೆ. ಆಗ ಮುತ್ತು ಹೇಳ್ತಾನೆ, ಆಯಿತು, ನಾನು ಕೈಕಾಲು ತೊಳ್ಕೊಂಡು ಬರ್ತೇನೆ ಅಂತ ಒಂದು ಸಲ ಮನೆ ಹಿಂದಿನ ಬಾಗಿಲಿಗೆ ಹೋಗ್ತಾನೆ, ಒಂದು ಸಲ ಮನೆ ಮುಂದಿನ ಬಾಗಿಲಿಗೆ ಹೋಗ್ತಾನೆ. ಅವ್ನು ಎಲ್ಲಿ ಹೋಗ್ತೀರಂತ ಅವನಿಗೆ ಗೊತ್ತಿರಲ್ಲ. ಮನೆಯವರೆಲ್ಲರೂ ಅವ್ನ ಹಿಂದೆನೇ ಸುತ್ತಾಡ್ತಾ ಇರ್ತಾರೆ. ಅಲ್ಲ ಮುತ್ತು ಅಣ್ಣಂಗೆ ಏನಾಯಿತು, ಯಾಕೆ ಈ ರೀತಿ ಮಾಡ್ತಿದ್ದಾರೆ, ಒಂದು ಅರ್ಥ ಆಗ್ತಿಲ್ಲ ಅಲ್ವಾ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಹರಿ ಹೇಳ್ತಾನೆ, ಇಲ್ಲ, ಇಲ್ಲಿ ಏನೋ ಆಗಿದೆ, ಮುತ್ತು ಅಣ್ಣ ಯಾವತ್ತೂ ಈ ರೀತಿ ಮಾಡಿದವರಲ್ಲ, ಅವ್ರು ಮಾತ್ರ ಇಲ್ದಿರ್ಬೋದು, ಆದರೆ ಅವ್ರ ಮನಸ್ಸು ಬೇರೆ ಎಲ್ಲೋ ಇದೆ, ಯಾಕೆ ಮುತ್ತು ಅಣ್ಣ ಈ ರೀತಿ ಮಾಡ್ತಾರೆ ಅಂತ ಮನೆಯವರೆಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಚಂದನ ಹೇಳ್ತಾಳೆ, ಹಾಗೇನು ಇಲ್ಲ, ನಿಮ್ಗೆ ಅನಿಸೋದು ಹಾಗೆ ಅಂತ ಹೇಳ್ತಾಳೆ. ಆದರೆ ಮುತ್ತು ಮತ್ತು ಮಹಿಮನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಮುತ್ತುಗೆ ಮಹಿಮ ರಾತ್ರಿ ಬಂದಾಗೆಲ್ಲ ಎಣಿಸ್ತಾ ಇರ್ತದೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ಮುಂದಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ನೋಡೋಣ. ಮುತ್ತು ಮಹಿಮನ ಮೇಲೆ ಪ್ರೀತಿಯನ್ನು ಮನೆಯವ್ರ ಹತ್ರ ಹೇಳ್ಕೊಳ್ತಾನ, ಏನೆಲ್ಲ ಆಗುತ್ತೆ ಪ್ರತಿಯೊಂದರ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.